ಸಿಲುಕಿದ ಸ್ಯಾಂಡಲ್ವುಡ್ ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಮಹಾಯಜ್ಞವೊಂದು ನಡೀತಾ ಇದೆ. ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಸ್ಯಾಂಡಲ್ವುಡ್ ಈ ಸಂಕಷ್ಟದಿಂದ ಹೊರಗಡೆ ಬರೋದಕ್ಕೆ ಅಂತ ದೇವರ ಮೊರೆ ಹೋಗಿದೆ. ಕಲಾವಿದರ ಸಂಘದಲ್ಲಿ ನಡೀತಾ ಇರೋ ಹೋಮ ಹವನ ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಮಹಾಯಾಗವನ್ನ ನಡೆಸಲಾಗ್ತಾ ಇದೆ. ಒಂದು ದರ್ಶನ್ ಕೇಸ್ನಿಂದ ಸ್ಯಾಂಡಲ್ವುಡ್ಗೆ ಸಂಕಷ್ಟ ಬಂತ. ಗಣಹೋಮ, ಮೃತ್ಯುಂಜಯ, ಸರ್ಪಶಾಂತಿ ಹೋಮ ನಡೀತಾ ಇದೆ ಈಗ ಕಲಾವಿದರ ಸಂಘದಲ್ಲಿ. ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ನೇತೃತ್ವದಲ್ಲಿ ನಡೀತಾ ಇರೋ ಪೂಜೆ ಇದು. ಬೆಳಗ್ಗೆ 8 ಗಂಟೆಯಿಂದಲೇ ಹೋಮ ಹವನ ನಡೀತಾ ಇದೆ. ನೆನಪಿರಲಿ, ಪ್ರೇಮ್, ಅಭಿಷೇಕ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ಈ ಪೂಜೆಯಲ್ಲಿ. ಸ್ಯಾಂಡಲ್ವುಡ್ನ ಹಿರಿಯ ನಟಿಯರು ಹೋಮದಲ್ಲಿ ಭಾಗಿಯಾಗಿದ್ದಾರೆ. ಇಡೀ ಸ್ಯಾಂಡಲ್ವುಡ್ಗೆ ಆಹ್ವಾನ ಕೊಡಲಾಗಿದೆ ಪೂಜೆಯಲ್ಲಿ ಭಾಗಿಯಾಗೋದಕ್ಕೆ. ಬೆಳಗ್ಗೆ 8 ಗಂಟೆಯಿಂದ ಹೋಮ ಹವನ ನಡೀತಾ ಇದೆ. ಕಳೆದ ಹಲವು ತಿಂಗಳಿಂದ ಸ್ಯಾಂಡಲ್ವುಡ್ ಸಂಕಷ್ಟದಲ್ಲಿದೆ. ಒಂದು ಕೋವಿಡ್ ಸಂದರ್ಭದಲ್ಲಿ ಬಹಳ ದೊಡ್ಡ ಹೊಡೆತ ಇಡೀ ಚಿತ್ರರಂಗಕ್ಕೆ, ಇಡೀ ಭಾರತೀಯ ಚಿತ್ರರಂಗಕ್ಕೆ, ಅದರಲ್ಲೂ ಸ್ಯಾಂಡಲ್ವುಡ್ಗೂ ಕೂಡ ಬಹಳ ದೊಡ್ಡ ಹೊಡೆತ ಕೊಡ್ತು. ಅದಾದ ನಂತರದ ದಿನಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸ್ಯಾಂಡಲ್ವುಡ್ ಚೇತರಿಸಿಕೊಂಡಿಲ್ಲ. ಇತ್ತೀಚಿನ ತಿಂಗಳುಗಳಲ್ಲಂತೂ ಹೇಳ್ಕೊಳ್ಳುವಂತಹ ಸಿನಿಮಾ ರಿಲೀಸ್ ಆಗಿಲ್ಲ, ರಿಲೀಸ್ ಆದಂತಹ ಸಿನಿಮಾ ಹೇಳ್ಕೊಳ್ಳುವಂತಹ ಸದ್ದು ಮಾಡಿಲ್ಲ. ದರ್ಶನ್ ಕೇಸ್ನಿಂದ ಸ್ಯಾಂಡಲ್ವುಡ್ಗೆ ಬಹಳ ದೊಡ್ಡ ಹಾಗಾದ್ರೆ ಸಂಕಷ್ಟ ಬಂದಿದೆ. ಸ್ಯಾಂಡಲ್ವುಡ್ನ ಸ್ಟಾರ್ ನಟ ದರ್ಶನ್ ಆದ್ರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರೋದು, ರೇಣುಕಾಸ್ವಾಮಿ ಹತ್ಯೆ ಮಾಡಿದಂತಹ ರೀತಿ ಇಡೀ ದೇಶದ ಮಟ್ಟದಲ್ಲಿ ಸುದ್ದಿಯಾಯಿತು. ಸ್ಯಾಂಡಲ್ವುಡ್ಗೂ ಕೂಡ ಇದು ಹೊಡೆತ ಕೊಡ್ತಾ. ಹಾಗಾದ್ರೆ ಇಲ್ಲಿ ಬೇರೆ ಬೇರೆ ಸದಭಿರುಚಿಯ ಸಿನಿಮಾಗಳನ್ನ ಮಾಡೋದರ ಮೂಲಕ ಬೇರೆ ಪಕ್ಕದ ಸಿನಿಮಾ ರಂಗದ ಗಮನ ಸೆಳೆಯೋ ಹಾಗೆ ಮಾಡಬೇಕಾದಂತಹ ಸ್ಯಾಂಡಲ್ವುಡ್ ಈಗ ದರ್ಶನ್ ವಿಚಾರವಾಗಿ ಸುದ್ದಿಯಾಗ್ತಾ ಇರೋದು, ಇದು ಸ್ಯಾಂಡಲ್ವುಡ್ಗೆ ಸಂಕಷ್ಟವನ್ನ ತಂದಿಡ್ತಾ. ಒಟ್ಟಾರೆ ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಇಡೀ ಸ್ಯಾಂಡಲ್ವುಡ್ ಒಟ್ಟಾಗಿ ಸೇರಿ ಮಾಡ್ತಾ ಇರುವಂತಹ ಪೂಜೆ ಇದು. ನೆನಪಿರಲಿ, ಪ್ರೇಮ್, ಅಭಿಷೇಕ್, ಅಂಬರೀಷ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಪೂಜೆಗೆ ಅಭಿಷೇಕ್ ಬಂದಂತಹ ದೃಶ್ಯ. ಸ್ಯಾಂಡಲ್ವುಡ್ನ ಹಿರಿಯ ನಟಿಯರು ಹೋಮದಲ್ಲಿ ಭಾಗಿಯಾಗಿದ್ದಾರೆ. ದೊಡ್ಡಣ್ಣ ಪೂಜೆ ನೆರವೇರಿಸ್ತಾ ಇದ್ದಾರೆ. ರಾಕ್ಲೈನ್ ಮತ್ತು ದೊಡ್ಡಣ್ಣ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋಮ ಹವನ ಬಹುತೇಕ ಎಲ್ಲರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ. ಸ್ಯಾಂಡಲ್ವುಡ್ ಏಳಿಗೆಗಾಗಿ ಕನ್ನಡ ಚಿತ್ರರಂಗ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏಳಿಗೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪೂಜೆಯನ್ನ ನಡೆಸಲಾಗ್ತಾ ಇದೆ. ಮಹಾಯಾಗವನ್ನ ನಡೆಸ್ತಾ ಇದ್ದಾರೆ. ಬಹಳಷ್ಟು ಸಿನಿಮಾಗಳು ರೆಡಿಯಾಗಿದೆ. ಕಳೆದ ಹಲವು ತಿಂಗಳಿಂದ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗ್ತಾ ಇಲ್ಲ, ಸಿನಿಮಾ ರೆಡಿ ಆಗಿದೆ. ಎಲ್ಲ ವಿಚಾರವಾಗಿ ದೇವರ ಮೊರೆ ಹೋಗಿದೆ ಕನ್ನಡ ಚಿತ್ರರಂಗ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಹಾಗೆ ನೋಡಿದ್ರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಇದೆ ಮೊದಲು ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ನಡೆಸ್ತಾ ಇರುವಂತಹ ಪೂಜೆ ಪುನಸ್ಕಾರ. ಒಟ್ಟಾರೆ ಈಗಾಗಲೇ 8 ಗಂಟೆಯಿಂದ ಶುರುವಾಗಿದೆ ಹೋಮ ಹವನ. ಪೂಜೆ ಯಾವ ತರ ನಡೀತಾ ಇದೆ, ಯಾರೆಲ್ಲ ಬಂದು ಹೋಗ್ತಾ ಇದ್ದಾರೆ, ಏನ್ ನಡೀತಾ ಇದೆ ಅಲ್ಲಿ? ಶ್ವೇತಾ, ಏನಂತಂದ್ರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಪೂಜೆ ಹೋಮ ಹವನ ಮಾಡ್ತಾ ಇರುವಂತದ್ದು. ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಈ ಒಂದು ಪೂಜೆ ಹೋಮ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆದಂತಹ ಈ ಒಂದು ಪೂಜೆ ಹೋಮ ಹವನಗಳು ಕೂಡ ಏನು ಮಧ್ಯಾಹ್ನ 11-12 ಗಂಟೆವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ಪೂಜೆ ನಡೆಯುತ್ತೆ. ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ದೊಡ್ಡಣ್ಣ ನೇತೃತ್ವದಲ್ಲಿ ಈ ಒಂದು ಪೂಜೆ ನಡೀತಾ ಇರುವಂತದ್ದು. ಹಿರಿಯ ನಟ ನಟಿಯರು ಕೂಡ ಈ ಒಂದು ಪೂಜೆಗೆ ಬಂದು ಹೋಗಿರುವಂತದ್ದು. ನೆನಪಿರಲಿ, ಪ್ರೇಮ್, ನಟ ಅಭಿಷೇಕ್, ಅಂಬರೀಷ್ ಸೇರಿದಂತೆ ಹಲವರು ಕೂಡ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು. ಅಂದ್ರೆ ಕೋವಿಡ್ ನಂತರ ಏನು 5 ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಸಾಕಷ್ಟು ನೆಲಕಚ್ಚಿದೆ. ಹೀಗಾಗಿ ಸಾಲು ಚಿತ್ರಗಳು ಕೂಡ ಸಾಕಷ್ಟು ಬರ್ತಾ ಇಲ್ಲ ಅನ್ನುವಂಥದ್ದು. ಜೊತೆಗೆ ಸಿನಿಮಾ ಮಂದಿರಗಳಿಗೆ ಜನರು ಪ್ರೇಕ್ಷಕರನ್ನ ಕೂಡ ಬರ್ತಾ ಇಲ್ಲ. ಸಾಕಷ್ಟು ನಟರು ಕೂಡ ಅಕಾಲಿಕ ಮೃತ್ಯು ಆಗಿರುವಂತದ್ದು. ಜೊತೆಗೆ ಹಲವಾರು ಪ್ರಕರಣಗಳಲ್ಲಿ, ದರ್ಶನ್ ಸೇರಿದಂತೆ ಹಲವಾರು ಪ್ರಕರಣಗಳಲ್ಲಿ ಈಗಾಗಲೇ ಏನು ಜೈಲು ಸೇರಿರುವಂತಹ ನಟರು ಕೂಡ ಈಗಾಗಲೇ ಎಲ್ಲರಿಗೂ ಕೂಡ ಒಳಿತಾಗ್ಲಿ ಅನ್ನುವಂತ ಒಂದು ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಇವತ್ತಿನ ಪೂಜೆಯಲ್ಲಿ ಅಶ್ಲೇಷ ಬಲಿ
ಪೂಜೆಯಲ್ಲಿ ಗಣಹೋಮ, ಸರ್ಪಶಾಂತಿ ಯಾಗ ಸೇರಿದಂತೆ ಪ್ರಮುಖ ಪೂಜೆಗಳು ಕೂಡ ಮಾಡ್ತಾ ಇರುವಂತದ್ದು. ಸಾಕಷ್ಟು ಈಗ ನೋಡ್ತಾ ಇದ್ದೀರಾ, ಇಲ್ಲಿ ಈಗಾಗಲೇ ಪೂಜೆಯಲ್ಲಿ ತೊಡ್ಕೊಂಡಿರುವಂತದ್ದು ಹಿರಿಯ ನಟ ದೊಡ್ಡಣ್ಣ ಹಾಗೂ ಪದ್ಮ ವಸಂತಿ ಅವರು ಸೇರಿದಂತೆ ಹಲವು ಹಿರಿಯ ನಟಿಯರು ಕೂಡ ಈ ಒಂದು ಕಾರ್ಯಕ್ರಮ ಪೂಜೆಯಲ್ಲಿ ಭಾಗವಹಿಸಿರುವಂತದ್ದು. ಮುಖ್ಯವಾಗಿ ಏನಂತಂದ್ರೆ ಕನ್ನಡ ಚಿತ್ರರಂಗ ಇತ್ತೀಚೆಗೆ ಆದಂತಹ ಘಟನೆಗಳಿರ್ಬೋದು, ಜೊತೆಗೆ ಸಿನಿಮಾಗೆ ಪ್ರೇಕ್ಷಕರು ಬರ್ತಾ ಇಲ್ಲ, ಜೊತೆಗೆ ಸಿನಿಮಾಗಳು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಕಲಾವಿದರು ಸಂಕಷ್ಟದಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಒಳಿತಾಗ್ಲಿ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೊಡೋದಕ್ಕೆ, ಎಲ್ಲರಿಗೂ ಒಳಿತಾಗ್ಲಿ ಅನ್ನುವಂತ ಒಂದು ಪೂಜೆಯನ್ನ ಮಾಡಿಸ್ತಾ ಇದೀವಿ ಅನ್ನುವಂತ ಒಂದು ಮಾತನ್ನ ನೆನಪಿರಲಿ ಪ್ರೇಮ್ ಅವರು ಹೇಳ್ತಾ ಇದ್ರು. ಜೊತೆಗೆ ದರ್ಶನ್ ಕೂಡ ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಈ ಒಂದು ಪೂಜೆಯಿಂದ ಅನ್ನುವಂಥದ್ದು. ಸಾಕಷ್ಟು ಜನರು ನಾನಾ ರೀತಿಯಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಈ ಒಂದು ಪೂಜೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಈಗಾಗಲೇ ಸಾಕಷ್ಟು ಜನರು ಇನ್ನೇನು 10 ಗಂಟೆ ನಂತರ ಸಾಕಷ್ಟು ಹಿರಿಯ ಕಲಾವಿದರು ಈ ಒಂದು ಪೂಜೆಗೆ ಬರ್ತಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಈಗಾಗಲೇ 8 ಗಂಟೆಯಿಂದ ಈ ಒಂದು ಪೂಜೆ ಪ್ರಾರಂಭವಾಗಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ನಂದೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಬೆಳಿಗ್ಗೆ 8 ಗಂಟೆಯಿಂದ ಆರಂಭ ಆಗಿದೆ. 11:30 ತನಕ ಈ ಯಾಗ ನಡೆಯುತ್ತೆ. ಚಾಮರಾಜಪೇಟೆ ಕಲಾವಿದರ ಸಂಘದಲ್ಲಿ ನಡೀತಾ ಇರುವಂತಹ ವಿಶೇಷ ಪೂಜೆ. ದೊಡ್ಡಣ್ಣ ದಂಪತಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ನೇತೃತ್ವದಲ್ಲಿ ನಡೀತಾ ಇರುವಂತಹ ಯಾಗ ಇದು. ಕಲಾವಿದರು, ತಂತ್ರಜ್ಞರು ಸೇರಿದಂತೆ ಎಲ್ರಿಗೂ ಕೂಡ ಆಹ್ವಾನ ಹೋಗಿದೆ. ಈಗ ನೆನಪಿರಲಿ ಪ್ರೇಮ್ ಮತ್ತು ಅಭಿಷೇಕ್ ಅಂಬರೀಶ್ ಪೂಜೆಯಲ್ಲಿ ಭಾಗಿಯಾದಂತಹ ದೃಶ್ಯ ನೀವು ನೋಡಿದ್ರಿ. ಕೋವಿಡ್ನ ನಂತರ ಚಿತ್ರರಂಗದಲ್ಲಿ ಸಾಕಷ್ಟು ಸಾವು ನೋವಾಗಿದೆ, ಸಂಕಷ್ಟಕ್ಕೆ ಸಿಲುಕಿದೆ. ಹಾಗಾಗಿ ಒಳಿತಿಗಾಗಿ, ಸ್ಯಾಂಡಲ್ವುಡ್ನ ಒಳಿತಿಗಾಗಿ ಈ ಪೂಜೆ ನೆರವೇರ್ತಿದೆ ಅಂತ ಹೇಳ್ತಾರೆ. ಈ ಒಂದು ವಿಶೇಷ ಹೋಮ ಹವನ ಪೂಜೆಯನ್ನು ನೆರವೇರಿಸಿರುವಂಥದ್ದು. ತಾವು ಕೂಡ ಬಂದಿದ್ದೀರಾ, ಹೇಗೆ ಅನಿಸ್ತದೆ? ತುಂಬ ಖುಷಿ ಆಗ್ತಾ ಇದೆ. ಬಹಳಷ್ಟು ವರ್ಷಗಳಾಗಿತ್ತು ಕಲಾವಿದರೆಲ್ಲ ಒಟ್ಟಿಗೆ ಸೇರಿ. ಸೊ ಇವತ್ತು ಒಟ್ಟಿಗೆ ಸೇರಲಿ ಅನ್ನೋದೊಂದು ಕಡೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಹೋಮವನ್ನು ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಪಾಲ್ಗೊಂಡಿದ್ದು ನನಗೂ ಬಹಳಷ್ಟು ಖುಷಿ ಇದೆ. ಈಗ ಒಂದು ಕಡೆ ಈಗ ಕನ್ನಡ ಸಿನಿಮಾಗಳ ಒಂದು ಸೂಪರ್ ಹಿಟ್ ಆಗಲಿ, ಒಳ್ಳೆ ಮೂವಿಗಳು ಬರಲಿ ಅಂತ ಪೂಜೆಯನ್ನು ಮಾಡ್ತಾ ಇದ್ದೀರಾ. ಪೂಜೆ ಮಾಡಿದ ತಕ್ಷಣ ಒಳ್ಳೊಳ್ಳೆ ಮೂವಿಗಳು ಬರ್ತಾರಾ, ಪ್ರೇಕ್ಷಕರು ಬರ್ತಾರಾ? ಆಗುತ್ತೆ ಸರ್, ಯಾಕಾಗಲ್ಲ. ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಮಾಡಬೇಕು. ಒಳ್ಳೇದಾಗುತ್ತೆ ಅಂದರೆ ಒಳ್ಳೇದಾಗುತ್ತೆ, ಕೆಟ್ಟದಾಗುತ್ತೆ ಅಂದರೆ ಕೆಟ್ಟದಾಗುತ್ತೆ. ಎಲ್ಲನೂ ನಾವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಸದಾಕಾಲ ಚೆನ್ನಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ ಅಂದರೆ ಆಟೋಮೆಟಿಕ್ಕಾಗಿ ನಾವು ಚೆನ್ನಾಗಿರ್ತೀವಿ, ಆರೋಗ್ಯವಾಗಿರ್ತೀವಿ. ಅದೇ ರೀತಿಯೇ ಭಗವಂತನ ನಂಬಿ ಪೂಜೆ ಮಾಡಿ ಇಲ್ಲಿಂದ ಹೊಸ ಪ್ರಾರಂಭ ಅಂದ್ಕೊಳ್ಳೋಣ, ಹೊಸ ಅಧ್ಯಾಯ ಅಂದ್ಕೊಳ್ಳೋಣ. ಎಲ್ಲನೂ ಒಳ್ಳೆಯದಾಗುತ್ತೆ. ಕನ್ನಡ ಚಿತ್ರರಂಗ ಬಹಳ ಯಶಸ್ಸಿನ ಪರಾಕಾಷ್ಠೆ ತಲುಪುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಈ ಹಿಂದೆ ಈ ಥರ ಒಂದು ಪೂಜೆ ಹೋಮ ಹವನ ಮಾಡಿರುವಂಥ ಚಿತ್ರರಂಗದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಯಾವುದೂ ಕೂಡ ಆಗಿರಲಿಲ್ಲ. ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದು, ಒಂದು ಜನ ಬರ್ತಾ ಇಲ್ಲ ಚಿತ್ರಮಂದಿರಕ್ಕೆ ಅನ್ನುವಂಥದ್ದು. ಈಗ ಪೂಜೆ ಮಾಡಿದ ತಕ್ಷಣ ಈಗ ಸಿನಿಮಾ ಮಂದಿರಕ್ಕೆ ಜನ ಬರ್ತಾರಾ? ಸರ್ ನಾನು ಹೇಳಿದ್ನಲ್ಲ ಸರ್, ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಖಂಡಿತ ಒಳ್ಳೇದಾಗೇ ಆಗುತ್ತೆ ಅಂತ, ಒಳ್ಳೇದಾಗೇ ಆಗುತ್ತೆ. ಆಮೇಲೆ ಪೂಜೆ ಪುನಸ್ಕಾರಗಳಂತ ಬಂದಾಗ ನೀವು ಹೇಳಿದಾಗೆ ಈಗ ಪ್ರತಿಯೊಂದು ಸಿನಿಮಾಗೂ ನಾವು ಪೂಜೆ ಮಾಡ್ತೀವಿ. ಆಮೇಲೆ ಇದಕ್ಕೆ ಮೊದಲು ಸಾಕಷ್ಟು ಆಗಿದೆ, ಬಟ್ ಅದು ಯಾವುದು ಬೆಳಕಿಗೆ ಬರಲಿಲ್ಲ ಅಷ್ಟೇ. ಯಾಕಂದರೆ ನಿಮಗೆ ಗೊತ್ತಿದ್ದಾಗೆ ಹಳೆ ಕಾಲದಲ್ಲಿ ಎಷ್ಟು ಮಾಧ್ಯಮ ಅನ್ನೋದು ಇಷ್ಟೊಂದು ಪೀಕಲ್ಲಿರಲಿಲ್ಲ, ಇಷ್ಟೊಂದು ಉತ್ತುಂಗದಲ್ಲಿ ಇಷ್ಟೊಂದು ಚಾನಲ್ಗಳಿರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಸದ್ದಿಲ್ಲದೆ ನಡೆಯೋದು, ಯಾವುದೋ ಒಂದು ಕಲಾವಿದರು ಮನೆಯಲ್ಲೋ ಅಥವಾ ಎಲ್ಲೋ ಒಂದು ಪೂಜೆ ಹವನಗಳು ನಡೆಯೋದು, ಎಲ್ಲ ಕಲಾವಿದರು ಸೇರೋರು. ಇವತ್ತು ಮಾಧ್ಯಮ ಹೆಚ್ಚಾಗಿರೋದ್ರಿಂದ ಏನೋ ಒಂದು ಸಣ್ಣದಾಗಿ ಮಾಡ್ಕೊಂಡು ಸುದ್ದಿ ಆಗುತ್ತೆ. ಸೊ ಹಾಗಾಗಿ ಅದು ಸುದ್ದಿ ಆಗಿದೆ. ಎಲ್ಲ ಕಲಾವಿದರು ಬರಲಿ, ಪಾಲ್ಗೊಳ್ಳಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಈ ಪೂಜೆ ಪ್ರಾರಂಭಕ್ಕೂ ಮುನ್ನ ಏನಂದರೆ ಕೆಲವೊಂದು ವಿಚಾರಗಳು ಹರಿದಾಡ್ತಾ ಇತ್ತು. ದರ್ಶನ್ಗಾಗಿ ಒಂದು ಹೋಮ ಹವನ ಪೂಜೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇರಲೂಬಹುದು ಸರ್, ನಾವು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅವರೊಬ್ಬರಿಗೆ ಅಂತಲ್ಲ, ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಸ್ಗೆ, ಮಾಧ್ಯಮದವ್ರಿಗೆ, ಇಡೀ ಕನ್ನಡ ಚಿತ್ರರಂಗ ಫ್ಯಾಮಿಲಿ ಏನಿದೆ ಎಲ್ರಿಗೂ ಒಳ್ಳೇದಾಗಲಿ ಅಂತ. ಅದರಲ್ಲಿ ದರ್ಶನ್ ಅವ್ರಿಗೂ ಅನ್ನೋದೇನೂ ತಪ್ಪಿಲ್ಲ ಸರ್. ಯಾಕಂದರೆ ಅವರು ಕನ್ನಡ ಚಿತ್ರರಂಗದ ಆಸ್ತಿ. ಅವ್ರ ಕಾಂಟ್ರಿಬ್ಯೂಷನ್ ಇಂಡಸ್ಟ್ರಿಗೆ ತುಂಬ ದೊಡ್ಡದಿದೆ ಅಲ್ವಾ. ಅಂದ್ಕೊಳ್ಳೋರು ಅಂದ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೀವು ಭಾಳ ಸ್ನೇಹಿತರು. ಈಗ ಅವರು ಇದರಲ್ಲಿ ನೋಡೋಕ್ಕೇನಾದರೂ ಹೋಗ್ತಾ ಇದ್ದೀರಾ? ಮೊನ್ನೆ ಹೋಗಿದ್ರಿ, ಭೇಟಿಗೆ ಅವಕಾಶ ಸಿಕ್ಕಿದೆ? ಖಂಡಿತವಾಗ್ಲೂ ಹೋಗ್ತೀನಿ. ಮೊದಲೊಂದು ಸರಿ ಹೋಗಿದ್ದೆ, ಭೇಟಿಗೆ ಅವಕಾಶ ಆಗಿರಲಿಲ್ಲ. ಈಗ ಖಂಡಿತ ಸದ್ಯದಲ್ಲೇ ಹೋಗ್ತೀನಿ ನಾನು. ಇವತ್ತು ಯಾರೆಲ್ಲ ಬರ್ತಾ ಇದ್ದಾರೆ ಸರ್ ಈ ಒಂದು ಪೂಜೆ? ಸರ್ ಎಲ್ಲ ಕಲಾವಿದರು ಬರ್ತಾ ಇದ್ದಾರೆ, ತಂತ್ರಜ್ಞರು ಬರ್ತಾ ಇದ್ದಾರೆ, ಇಡೀ ಕನ್ನಡ ಚಿತ್ರರಂಗದ ಕುಟುಂಬ ಏನಿದೆ ಎಲ್ಲರೂ ಬರ್ತಾ ಇದ್ದಾರೆ, ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ನೆನಪಿರಲಿ ಪ್ರೇಮ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ರುದ್ರೇಶ್ ಜೊತೆ ನಂದೀಶ್ ಮಾಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.